ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು ನನ್ನ ಹಳೆ ಸ್ನೇಹಿತರು ನನಗೆ ಕೆಲವು ಉಪದೇಶಗಳನ್ನು ಹೇಳಿದ್ದಾರೆ, ಕೆಲವು ಸಲಹೆ ಕೊಟ್ಟು ಉಪದೇಶಗಳು ಹೇಳಿ ಕೆಲವು ವಿಷಯಗಳನ್ನು ಇವತ್ತು ಮಂಡ್ಯ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಮೇಲೇನೊಂದು ದೋಷ ಹೊರಿಸಿದ್ದಾರೆ. ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನಿನ್ನೆ ದಿನ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಅವರ ಮುಖಭಾವಗಳನ್ನು ನಾನು ನೋಡಿದೆ. ನಿಮ್ಮ ಮುಂದೆ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾವವನ್ನು ನೋಡಿದೆ. ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರೇಕರದು, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ, ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ. ಮಂಡ್ಯ ಜಿಲ್ಲೆಯ ವಾತಾವರಣವನ್ನ, ಅಲ್ಲಿಯ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ ಅಂತ ಹೇಳಿ ಆಪಾದನೆ ಏನು ಮಾಡಿದ್ದಾರೆ. ಪಾಪ ನನ್ನ ಜೊತೆನಲ್ಲೂ ಹಲವಾರು ವರ್ಷಗಳ ಜೊತೆಲೇ ಇದ್ದಂಥವ್ರು. ಕುವೆಂಪು ಅವರ ಹೆಸರು ತೆಗೆದಿದ್ದಾರೆ, ಜಯಪ್ರಕಾಶ್ ನಾರಾಯಣ ಅವರ ಹೆಸರು ತೆಗೆದಿದ್ದಾರೆ, ಮದ್ದೂರಿನ ಶಿವಪುರದ ಸ್ವಾತಂತ್ರ್ಯ ಸೌಧದ ಜಾಗ ಕೊಟ್ಟಂತ ತಿರುಮಲೇಗೌಡರು ಅವರ ಹೆಸರು ಪಾಪ ಇವತ್ತು ಸ್ಮರಿಸ್ಕೊಂಡಿದ್ದಾರೆ. ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ 2 ದಿನಗಳು ನಡೆದಿರ್ತಕ್ಕಂಥ ಘಟನೆಗೂ ನನಗೂ ಏನು ಸಂಬಂಧ ಇದೆ? ಫಸ್ಟ್ ನಾನು ಪ್ರಾಥಮಿಕವಾಗಿ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ, ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೂ ನಿನ್ನೆಯ ಘಟನೆಗೂ ಸಂಬಂಧ ಏನು ಅಂತ ಹೇಳಿ. ಸರ್ಕಾರದಲ್ಲಿ ನೀವುಗಳು ನಿಮ್ಮ ಆಡಳಿತದ ವೈಫಲ್ಯ, ನಿಮ್ಮ ಪಕ್ಷದ ನಡವಳಿಕೆ ಇವತ್ತು ಇದಕ್ಕೆ ಮೂಲ ಕಾರಣ ಇರತಕ್ಕಂಥದ್ದನ್ನ ನನಗೇನು ದೋಷ ಕೊಡ್ಲಿಕ್ಕೆ ಹೊರಟಿದ್ದೀರಿ? ನನ್ನಿಂದ ಆಗಿರತಕ್ಕಂಥ ಪ್ರಮಾದ ಏನು? ನಾನು ನಿನ್ನೆ ಈ ಒಂದು ಪ್ರತಿಭಟನೆ ನಂಬಿಕೊಂಡಿದ್ರು. ಬಿಜೆಪಿಯ ಅಂಗಪಕ್ಷಗಳು, ಬಿಜೆಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ನನ್ನನ್ನು ಬರಬೇಕು ಅಂತ ಹೇಳಿ, ನಮ್ಮ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಆಹ್ವಾನ ನನಗೆ ನೀಡಿದ್ರು. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ, ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮೊನ್ನೆ ಏನು ಕೆರಗೋಡ್ನಲ್ಲಿ ಲಾಠಿ ಚಾರ್ಜ್ ಆದಂಥ ಪ್ರಕರಣ ನೋಡಿದ್ರಿ, ಅವರೇ ಖುದ್ದಲ್ಲಿ ಭೇಟಿ ಕೊಟ್ಟಿದ್ರು ವಿರೋಧ ಪಕ್ಷದ ನಾಯಕರು. ಅವರು ಮಾಧ್ಯಮದ ಸ್ನೇಹಿತರ ಮುಂದೆ ನಾಳೆ ದಿನ ಬಿಜೆಪಿ ಮತ್ತು ಜೆಡಿಎಸ್ನ ಜೊತೆಗೂಡಿ ನಾವು ಪ್ರತಿಭಟನೆ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅನ್ನೋದನ್ನು ಹೇಳಿದರು. ನಿನ್ನೆ ನಾನು ಯಾವೊಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ, ನಾನು ಮಾತನಾಡಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.